ಮಂಜುನಾಥ್ ರವರು ಬಂದ ತಕ್ಷಣ ಒಂದು ಮಾತನ್ನು ಹೇಳಿದ್ರು ಡಾಕ್ಟರ್. ಅವರು ಜಯದೇವ ಹೃದ್ರೋಗ ಸಂಸ್ಥೆಯ ಅನ್ನ ದೊಡ್ಡದಾಗಿ ಕಟ್ಟಿದವರು. ಇವತ್ತೇನಾದ್ರೂ ಆಸ್ಪತ್ರೆಗೆ ಹೆಸರು ಬಂದಿದೆ ಅಂತಂದ್ರೆ ಈಗ ಜಯದೇವ ತೆಗಿಬೇಕು, ಮಂಜುನಾಥೇ ಇಡಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಕೊಡುಗೆ ಇದೆ. ಅವ್ರು ಹೇಳಿದ್ರು, ನನ್ನ ಕಾಲದಲ್ಲಿ ನಾನು ಸ್ಲ್ಯಾಬ್ನಾಗಿ ಸ್ಲ್ಯಾಬ್ಗಳನ್ನ ಮಾಡಿದ್ದೆ. 1 ರಿಂದ 3 ವರ್ಷಕ್ಕೆ ಒಂದು ಸ್ಲ್ಯಾಬ್, 3 ರಿಂದ 6 ವರ್ಷಕ್ಕೆ ಒಂದು ಸ್ಲ್ಯಾಬ್, ಹೀಗೆ ಸೀನಿಯಾರಿಟಿ ಪ್ರಕಾರ ಮಾಡಿದ್ದೆ. ಕೆಲವರು ಸೀನಿಯರ್ ಇರೋರು 36,000 ರೂಪಾಯಿ ಸಂಬಳ ಆ ಒಂದು ಆಸ್ಪತ್ರೆಯಲ್ಲಿ ತೆಗೆದುಕೊಳ್ತಾರೆ ಅಂತ. ಇದು ಯಾರಿಗೆ ಪಲ್ಸ್ ಗೊತ್ತಿರ್ತದಲ್ಲ ಅವರು ಮಾತ್ರ ಮಾಡಬಲ್ಲರು. ಅದಕ್ಕೆ ಇಂಥವರು ಬರೀ ಪಾರ್ಲಿಮೆಂಟ್ ಸದಸ್ಯರು ಆಗೋದಲ್ಲ, ಇಂಥವರು ಸಚಿವರಾಗಬೇಕು. ಯಾಕೆಂದ್ರೆ ಅಂಥವರು ಗೊತ್ತಿರ್ತದೆ. ಬಟ್ ನನಗನ್ನಿಸ್ತಾರೆ ಅವರು ಒಂದಿನ ಆಗ್ತಾರೆ, ಕೇಂದ್ರದಲ್ಲಿ ಆಗ್ತಾರೆ. ಆಗ್ಲೇ ನಿಜವಾದ ರೋಗಗಳಿಗೆ ನಿಜವಾದ ಔಷಧಿ ಕೊಡೋ ಡಾಕ್ಟರ್ ಬರ್ತಾರೆ. ಬಟ್ ಇದು ಗಾಂಧಿನಗರ. ನಿಮ್ಮ ಸಚಿವರು ಈಗಿರ್ತಕ್ಕಂಥ ಸಚಿವರದು ಇದೇ ಕ್ಷೇತ್ರ. ಬಟ್ ನಾನು ಕೇಳ್ಪಟ್ಟೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ. ಅವ್ರ ಆರೋಗ್ಯ ಸರಿ ಇದೆಯಾ? ಅಲ್ಲ, ಅವ್ರ ಆರೋಗ್ಯ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದೋಗಿರೋರು. ಅದಕ್ಕೆ ಕೇಳಿದೆ. ಹೋಗ್ಲಿ, ಬೇಗ ಗುಣಮುಖರಾಗಲಿ. ನೀವು ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲಿಗೆ ಬಂದಾಗ ನೀವೆಲ್ಲ ಸೇರ್ಕೊಂಡು ಒಂದು ಟ್ರೀಟ್ಮೆಂಟ್ ಕೊಟ್ಬಿಡಿ. ಬರ್ಬೋದು, ಬರದೇ ಇರಕ್ಕಾಗಲ್ಲ. ಇಲ್ಲಾಂದ್ರೆ ಹೆದರಿಕೆ ಇರಬೇಕು ನಿಮ್ಮನ್ನು ನೋಡಿ. ಯಾಕಂದ್ರೆ ಹಿಂದೆ ಮಾತು ಕೊಟ್ಟು ಹೋಗಿದಾರಲ್ಲ, ಈಗ ಮಾತನ್ನು ಉಳಿಸ್ಕೊಳ್ಳೋದು. ಈ ಸರ್ಕಾರ ಯಾವ ಮಾತನ್ನು ಉಳಿಸ್ಕೊಳ್ಳೋದಿಲ್ಲ. ಈಗ ಹೋರಾಟಗಳನ್ನು ಬಿಟ್ಟು ಬೇರೆ ಮಾರ್ಗ ಉಳಿದೇ ಇಲ್ಲ. ವೆಂಕಟರಮಣ ಹೇಳಿದ್ರು, ಪರಿಶಿಷ್ಟ ಜಾತಿಯವರಿಗೆ 39,000 ಕೋಟಿ ಕೊಟ್ಟಿದ್ದೇನೆ ನಾನು. ಮುಖ್ಯಮಂತ್ರಿಗಳು ಹೇಳಿದ್ರು. ಈ ಕೈಯಲ್ಲಿ ಕೊಟ್ರು, ಈ ಕೈಯಲ್ಲಿ ತಗೊಂಡ್ರು. 25,000 ಕೋಟಿ ಅದರಲ್ಲೇ ಲೂಟಿ ಮಾಡಿಬಿಟ್ರು. ಪಾಪ ಅವ್ರು ಹೇಳಿದ್ರು 52,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂತ ಆ ಕಡೆ ಹೇಳ್ತಾರೆ. 25,000 ಕೋಟಿ SCP TSP ಹಣನ ಈ ಕಡೆಯಿಂದ ನುಂಗು ಬಿಡ್ತಾರೆ. ಗ್ಯಾರಂಟಿ ಎಲ್ಲರಿಗೂ ಫ್ರೀ ಅಂತಾರೆ. ಕಾಕಾ ಪಾಟೀಲ್ಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಸಿದ್ದರಾಮಯ್ಯನಿಗೂ ಫ್ರೀ, ನನಗೂ ಫ್ರೀ, ಇವ್ರಿಗೂ ಫ್ರೀ ಅಂದಮೇಲೆ ಅದು ಜನರಲ್ ಅಲ್ವಾ? ಮತ್ತೆ SCP TSP ಹಣ ಯಾರ್ದು? ಅದು ದಲಿತ ಸಮುದಾಯಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು. ಅದನ್ನು ಮಾತ್ರ ಎತ್ತಿ ನೀವು ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಕೊಡ್ತೀರಿ. ಬೇರೆ ಜನಾಂಗಗಳಿಗೆ ಯಾಕೆ ನೀವು ಜನರಲ್ ಬಡ್ಜೆಟ್ ಇಂದ ಕೊಡ್ತೀರಿ? ಅದಕ್ಕೆ ವೆಂಕಟರಮಣ ಹೇಳಿದ್ದು, ನಾವು ತ್ಯಾಗ ಮಾಡಿಬಿಡ್ತೇವೆ, ಒಂದು 5,000 ಕೋಟಿ ಇವ್ರಿಗೆ ಕೊಟ್ಟು ಬಿಡಿ ಅಂತ ಹೇಳಿದ್ರು ಅವರು. ಬಟ್ ಈ ಸರ್ಕಾರಕ್ಕೆ ಅಷ್ಟೊಂದು ದೊಡ್ಡತನ ಮನಸ್ಸು ಇದೆಯಾ? ಕೊಟ್ಟಿದ್ದನ್ನೇ ಕದಿಯುವಂತ ಅವರು. ನಿಮಗೆ ಅಷ್ಟೊಂದು ತ್ಯಾಗ ಮಾಡತಕ್ಕಂಥ ಬುದ್ಧಿ ಅವರಲ್ಲಿ ಇಲ್ಲ. ಬಹುಶಃ ಅವರು ಪಾಪದ ಕೊಡ ಸಂಪೂರ್ಣ ತುಂಬಿಟ್ಟಿದೆ. ಇವತ್ತ ನಾಳೆ, ನಾಳೆ ಇವತ್ತ ಈ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಬಟ್ ನನ್ನ ಸರ್ಕಾರ ಇಲ್ಲ. ನೀವು ಹೇಳಿದ ಕೆಲವು ಮಾತುಗಳು ಕೇಳಿದ್ದಕ್ಕೆ ನನಗನ್ನಿಸ್ತದೆ ನಾನು ಆಶ್ವಾಸನೆ ಕೊಡೋ ಸ್ಥಿತಿಯಲ್ಲಿ ನಾನೂ ಇಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ನೀವೆಲ್ಲ ಹೋರಾಟಕ್ಕೆ ಇಳಿದಿದ್ದೀರಿ ನೋವಿನಿಂದ. ನಾನು ಬಂದಾಗ ನನ್ನನ್ನ ಸ್ವಾಗತ ಮಾಡಿದ್ದು ಕೂಡ ನೋವಿನಿಂದ ಅಂತ ಹೇಳಿದಿರಿ. ಈಗ ನಿಮ್ಮ ನೋವಿನಲ್ಲಿ ನನಗೂ ಪಾಲಿದೆ. ಆದ್ರಿಂದ ನಾನು ಆಶ್ವಾಸನೆ ಕೊಡೋದಿಲ್ಲ. ನಿಮ್ಮ ಹೋರಾಟದಲ್ಲಿ ನಾನು ಒಬ್ಬನು ಹೋರಾಟಗಾರನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ. 3ನೇ ತಾರೀಕಿಂದ
ಸದನ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಈ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಮಾಡ್ತೇನೆ. ನಿಮ್ಮ ಪರವಾಗಿ ನಿಮ್ಮ ಸದಸ್ಯನಾಗಿ ನಾನು ಅಲ್ಲಿ ಹೋರಾಟ ಮಾಡ್ತೇನೆ. ಇದನ್ನು ಯಾವ ರೀತಿ ಮಾಡಬೇಕು? ನಿಮ್ಮ ಈ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಕೇಳಿದಿರಿ. ಈ ವೇತನ ಹೇಗೆ ಏರಿಸಬೇಕು ಇದು ಸರ್ಕಾರಕ್ಕೆ ಗೊತ್ತು, ನನಗೆ ಗೊತ್ತಿಲ್ಲ, ಮಂಜುನಾಥ್ ಅವರು ಗೊತ್ತು. ನಾನು ಅವರ ಕಡೆಯಿಂದ ಸಂಪೂರ್ಣವಾಗಿ ಇದನ್ನು ತಿಳ್ಕೊಳ್ತೇನೆ. ಅವ್ರಿಗೆಲ್ಲ ಗೊತ್ತಿದೆ. ಇದರ ಪ್ರಕಾರ ಸರ್ಕಾರಕ್ಕೆ ಗಮನ ಸೆಳೆದು ಮುಖ್ಯಮಂತ್ರಿಗಳಿಗೂ ನಾನು ಮಾತಾಡ್ತೇನೆ. ಆರೋಗ್ಯ ಸಚಿವರು ಆರೋಗ್ಯ ಸರಿ ಹೋದ್ರೆ ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲ ಅಂತಂದ್ರೆ ಅವ್ರನ್ನ ಬಿಟ್ಟು ಬಿಡ್ತೇನೆ. ಅವರು ಆರೋಗ್ಯ ಸಚಿವರಾಗುವಂತ ಯೋಗ್ಯತೆ ಅವರಲ್ಲಿ ಇಲ್ಲ. ಅವರೇನು ಡಾಕ್ಟರ್ ಅಲ್ಲ, ಡಾಕ್ಟರ್ ಓದಿಲ್ಲ ಅವರು. ಈ ಬಿಬಿಎಂಪಿ ಯಾವ್ದಾದ್ರೂ ತಗೊಂಡಿದ್ದಿದ್ರೆ ಸರಿ ಇತ್ತು ಸಚಿವ ಸ್ಥಾನ ಅವರು. ಯಾಕೆಂದ್ರೆ ನಾನು ನೋಡ್ತಾ ಇದ್ದೇನೆ, ಔಷಧಿ ಖರೀದಿ ಜನರಿಗೆ ಕೊಡ್ತಕ್ಕಂಥದ್ದು ದನಗಳಿಗೆ ಕೊಡೋದನ್ನು ಕೊಟ್ಟುಬಿಟ್ಟಿದ್ದಾರೆ. ಅದರ ಬಗ್ಗೆನೂ ನಾನು ಹೋರಾಟ ಮಾಡಿದ್ದೇನೆ. ಕಳಪೆ ಔಷಧಿ ಖರೀದಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದನದಲ್ಲಿ ಹಾರಿಕೆ ಉತ್ತರ ಕೊಟ್ಟು ಸುಳ್ಳು ಹೇಳಿ ನಡೆದು ಬಿಡ್ತಾರೆ.